ತಾವು ಸಂಪಾದಿಸಿದ ಆದಾಯದಲ್ಲಿ ಸ್ವಲ್ಪ ಹಣ ಕನ್ನಡ ಸೇವೆಗಾಗಿ ಮೀಸಲಿಟ್ಟು ಕೆಲಸ ಮಾಡುತ್ತಿರುವ ದಂಪತಿ ಕಾರ್ಯಶ್ಲಾಘನೀಯ ಅಂತ ಜೆಸಿಐ ಅಲುಮ್ನಿ ಕ್ಲಬ್ ವಲಯ 24ರ ಅಧ್ಯಕ್ಷ ಎನ್ ಮಹಾಬಲೇಶ್ವರ ದಿವಾಕರ್ ಅಭಿಪ್ರಾಯಪಟ್ಟರು. ನಗರದ ಬಸಮ್ಮ ಕಲಾಮಂದಿರದಲ್ಲಿ ನವಜ್ಯೋತಿ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಜೆಸಿಐ ಅಲುಮ್ನಿ ಕ್ಲಬ್ ಭಾನುವಾರ ಆಯೋಜಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಹಣವಿದ್ದವರು ಹೆಚ್ಚು ಜನ ಇದ್ದಾರೆ. ಕನ್ನಡಕ್ಕಾಗಿ ಕೆಲಸ ಮಾಡುವವರ ಸಂಖ್ಯೆ ವಿರಳ. ಇಂತಹ ಸಂದರ್ಭದಲ್ಲಿ ಕನ್ನಡ ಭಾಷೆ ಉಳಿವಿಗಾಗಿ ಶ್ರಮಿಸುವ ಸಂಘಗಳನ್ನು ಪ್ರತಿಯೊಬ್ಬರೂ ಬೆಂಬಲಿಸುವ ಅಗತ್ಯವಿದೆ. ಸರ್ಕಾರವು ಇಂತಹ ಸಂಸ್ಥೆ ಗುರುತಿಸಿ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದರು. ಕನ್ನಡ ಉಪನ್ಯಾಸಕ ಎಚ್ ಮಲ್ಲಿಕಾರ್ಜುನ್ ಮಾತನಾಡಿ, ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯದೆ 27 ವರ್ಷಗಳಿಂದ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಿದೆ. ಇಂತಹ ಅನೇಕ ಕನ್ನಡ ಪರವಾದ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಏರ್ಪಡಿಸ್ತಾ ಇದೆ. ವಿದ್ಯಾರ್ಥಿಗಳು, ಪೋಷಕರು ಇದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಅಂತ ಹೇಳಿದರು. ಪತ್ರಕರ್ತ ಡಿ ವಿಶ್ವನಾಥ್ ಮಾತನಾಡಿ, ಸಮಾಜಕ್ಕೆ ಮಾದರಿಯಾಗುವಂತಹ 10 ಹಲವು ಜನಪರ ಕಾರ್ಯಗಳು ಈ ವೇದಿಕೆಯಿಂದ ನಿರಂತರವಾಗಿ ನಡೆಯುತ್ತಾ ಬಂದಿವೆ. ಸಂಸ್ಥೆಯ ಈ ಸತ್ಕಾರ್ಯಗಳು ಮುಂದಿನ ದಿನಗಳಲ್ಲೂ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿದರು. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಡಿ ಅರ್ಚನಾ, ಸಂಗೀತ, ಸೀಗನಹಳ್ಳಿ ಬಿಂದು, ಕೆಜಿ ಪ್ರತಿಭಾ, ಜಿ ಸುಶೀಲಾ, ನಿಕೇತನ, ಭಾರ್ಗವಿ, ಎಸ್ ಎಂ ರಕ್ಷಿತಾ, ಜಿ ಸುಶೀಲಾ ಅವರಿಗೆ ರಾಜ್ಯ ಮಟ್ಟದ ಕನ್ನಡ ರತ್ನ ಪ್ರಶಸ್ತಿ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಒಟ್ಟು 300 ಜನ ವಿದ್ಯಾರ್ಥಿಗಳಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನವಜ್ಯೋತಿ ಸಂಸ್ಥೆ ಅಧ್ಯಕ್ಷೆ ಸ್ವಪ್ನ ಮಲ್ಲಿಕಾರ್ಜುನ್ ಅಧ್ಯಕ್ಷತೆ ವಹಿಸಿದ್ರು. ಮುಖಂಡರಾದ ಎಎಚ್ ಪಂಪಣ್ಣ, ಗುಂಡಗತ್ತಿ ಕೊಟ್ರಪ್ಪ, ನೂರುದ್ದೀನ್, ಇರ್ಷಾದ್ ಪಾಷಾ ಮಾತನಾಡಿದರು. ಕೆ ಪ್ರಭಾಕರ್, ಪಿಟಿ ನಾಗರಾಜ್, ತಿಲಕ್ ಇತರರು ಹಾಜರಿದ್ದರು. ನವಜ್ಯೋತಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಮತ್ತು ಸನ್ಮಾನ ಸಮಾರಂಭದ ರೂವಾರಿಗಳು ಮತ್ತು ನವಜ್ಯೋತಿ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಪ್ನ ಮಲ್ಲಿಕಾರ್ಜುನ್ ಅವರೇ ಮತ್ತು ಕೊಟ್ರೇಶ್ ಅಣ್ಣನವರೇ, ಪತ್ರಿಕಾ ಮಾಧ್ಯಮದವರೇ, ವಿಶ್ವನಾಥ್ರವರೇ ಮತ್ತು ಪ್ರಭಾಕರ್ ಸರ್ ಅವರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಮತ್ತು ಪೋಷಕರೇ, ಬಂದಿರತಕ್ಕಂಥ ಎಲ್ಲರಿಗೂ ಶರಣ. ಈ ದಿವಸ ಒಂದು ಊರಿನಲ್ಲಿ ಸನ್ಮಾನ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದು ಜಿಲ್ಲಾ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಒಂದು ಹೆಮ್ಮೆಯ ವಿಷಯ. ಶಾಲೆಯ ಶಿಕ್ಷಕರಾಗಿ ಮತ್ತು ನನ್ನ ಹಿಂದೂ ಕಾಲೇಜಿನ ಗುರುಗಳಾಗಿ, ಗುರುಮಾತೆಯರಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ನವಜ್ಯೋತಿ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಹಾಗೂ ಜೆಸಿಐ ಸಂಸ್ಥೆಗೆ ಈ ಸನ್ಮಾನ ಆಯೋಜಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೇ ರೀತಿ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಮ್ಮ ಕನ್ನಡ ಭಾಷೆಯನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕಂತ ನನ್ನ ಮನಸ್ಸಿನಲ್ಲಿ ಆಶಿಸ್ತೀನಿ. ಸೊ ಧನ್ಯವಾದಗಳು. ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ, ನನ್ನ ಹೆಸರು ನಿಕೇತನ. ಇಂದು PU ಕಾಲೇಜಿನಲ್ಲಿ ಓದಿದ್ದೇನೆ. ಈ ರೀತಿ ಮುಂದೆ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಗುರುಗಳು ಹಾಗೂ ನನ್ನ ಪ್ರೀತಿಯ ತಂದೆ ತಾಯಿಗಳಿಗೆ ಒಂದೇ ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿದ್ಯಾರ್ಥಿಗಳು ಮುಂದೆ ರಾಷ್ಟ್ರದ ಭವಿಷ್ಯವನ್ನು ನಿಮ್ಮ ಕೈಲಿ ಇದೆ. ಅದನ್ನ ಅಚ್ಚುಕಟ್ಟಾಗಿ ರೂಪಿಸಿಕೊಂಡು ಹೋಗುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ವಿದ್ಯಾರ್ಥಿಗಳು ಈಗಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮೊಬೈಲ್ ಚಟಕ್ಕೆ ಮತ್ತು ದುಶ್ಚಟಕ್ಕೆ ಈಡಾಗ್ತಾ ಇದ್ದಾರೆ. ದಯವಿಟ್ಟು ಆ ಒಂದು ವ್ಯವಸ್ಥೆಯಿಂದ ಹೊರಕೊಂಡು ಒಳ್ಳೆ ವಿದ್ಯಾರ್ಥಿಯಾಗಿ ತಂದೆ ತಾಯಿಗೆ ಭಾರ ಆಗಬೇಡ್ರಿ. ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಂಡು ಈ ಒಂದು ನಮ್ಮ ಮಲ್ಲಿಕಾರ್ಜುನ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿದ್ರಿ. ನನ್ನ ಈ ಒಂದು ಇವರ ಒಂದು ಕಾರ್ಯಕ್ಕೆ ನನ್ನ ಹೃತ್ಪೂರ್ವಕವಾದ ಸಚಿವರು ಮಾತು. ₹200 ಸೇವಾ ಶುಲ್ಕ. ಆ ಶುಲ್ಕ ತಗೊಳ್ಳೋಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನು ಈ ಹಿಂದೆ ಉಚಿತವಾಗಿ ಮಾಡಿದ್ದೆ. ನಾನು ಉಚಿತವಾಗಿ ಮಾಡಿದಂತ ಸಂದರ್ಭದೊಳಗೆ ಏನ್ ಮಾಡಿದ್ರು ಅಂದ್ರೆ, ಕೆಲವು ಮೇಷ್ಟ್ರು ಸ್ಕೂಲ್ನಾಗಿರೋ ಒಂದೊಂದು 20-50 ಪಟ್ಟಿ ದೊಡ್ಡ
ಇದ್ರೊಳಗೆ ಕಟ್ ಹಾಕ್ಸಿ ಎಲ್ಲ ರೆಡಿ ಮಾಡಿ ಎಲ್ಲ ಕರೆದ್ರೆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ನಮ್ಮ ಕೆಳಗಡೆ ಇನ್ನೂ ಅದು ಕಟ್ ಹಾಕ್ಸಿದ್ದು ಅವ್ರ ಹೆಸರಲ್ಲಿರೋದು ಫೋಟೋ ಹೆಸರು ಇರೋದು ಹಂಗೆ ಬಿಟ್ಟಿದ್ದೀವಿ ಕೆಳಗಡೆ. ಯೋಚನೆ ಮಾಡಿದೆ, ಒಕ್ಕಟ್ಟೆ ಆಗಬಾರ್ದು, ಒಕ್ಕಟ್ಟೆ ಆದ್ರೂ ಬೆಲೆ ಇರಲ್ಲ, ಕನಿಷ್ಠ ನಾನು 200 ರೂಪಾಯಿ ಕೊಟ್ಟಿದ್ದೀನಿ ಅಂತನಾದರೂ ಬರ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಸೇವಾ ಇದಕ್ಕೆಲ್ಲ ಕೊಟ್ಟಿರೋದು ನೀವು ಸೇವಾ ಶುಲ್ಕ ಈ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಹುಡುಗನ ಕೆಲಸಕ್ಕೆ ಅದಕ್ಕಾಗಿ ನೇಮಕ ಮಾಡ್ಕೊಂಡಿರ್ತಕ್ಕಂಥ. ಅದಕ್ಕೆ ಈ ಸರ್ಕಾರ ನನಗೆ ಸಹಾಯಧನ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವ್ರು ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ. ನನ್ನ ಕೆಲಸ ನಾನು ಬಿಡಲ್ಲ, ನಾನು ಯಾವತ್ತೂ ಮುಂದುವರಿಸ್ತಾ ಇರ್ತೇನೆ. ನಾವು ಇರೋವರೆಗೂ ಕನ್ನಡಿಗರಾಗಿರೋಣ, ಕನ್ನಡ ಸೇವೆ ಮಾಡೋಣ. ಇಂಥವ್ರು ಇದ್ದೇ ಇದ್ದಾರೆ ನಮಗೆ ಸಹಾಯ ಸಹಕಾರ ಮಾಡ್ತಕ್ಕಂಥವ್ರು. ಅಂಥವ್ರು ಯಾವತ್ತೂ ಕೂಡ ನಮಗೆ ಬೆಂಬಲವಾಗಿರ್ತಾರೆ, ಸಾಕಷ್ಟು ಸಹಾಯ ಸಹಕಾರವನ್ನು ನೀಡ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಶ್ರೀಯುತ ಮಹಾಬಲೇಶ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಅಭಿನಂದನೆಗಳನ್ನ ನೋಡಿ. ವಿಶೇಷವಾದ ಸಂದರ್ಭ ಇದು, ಇವತ್ತು ವಿಶೇಷವಾದ ಸಂದರ್ಭ. ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಇಲ್ಲಿ ಆಚರಣೆ ಮಾಡೋಣ. ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಸಿಕ್ಕೇರಿ ಪಂಪಣ್ಣವರು ಈ ಸಭೆಯನ್ನು ಕುರಿತು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಆಗ್ತಿರ್ತದವೆ. ಇದರಿಂದ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಿ ಇವತ್ತೇನು ರ್ಯಾಂಕ್ ಪಡೆದಿರಿ, ನಿಮ್ಮ ರ್ಯಾಂಕ್ ಪಡೆದಂತ ಎಲ್ಲರಿಗೂ ಕೂಡ ಮುಂದಿನ ಒಂದು ಉತ್ತಮ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಮೊದಲು ಈ ಹರಪನಹಳ್ಳಿಯಲ್ಲಿ PVC ಕಾಲೇಜ್ ಮಾತ್ರ ಇರ್ತೈತಿ, ಇನ್ನೆಲ್ಲಿ ಇರ್ತಿದ್ದಿಲ್ಲ. ಇನ್ನು ಹಳ್ಳಿಗಳು ಬಂದು ಓದ್ಬೇಕಪ್ಪ ಅಂದ್ರೆ ಓನ್ಲಿ PVC ಕಾಲೇಜ್ ಮಾತ್ರ, ಡಿಗ್ರಿ ಕಾಲೇಜ್ಗಳು ಹರಪನಹಳ್ಳಿಯಲ್ಲಿ ಇರ್ತಿದ್ದಿಲ್ಲ. ಅಂಥದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೇವಲ 4 ಯೂನಿವರ್ಸಿಟಿಗಳಿದ್ದು, ಧಾರವಾಡ, ಬೆಂಗಳೂರು, ಮೈಸೂರು, ಗುಲ್ಬರ್ಗ. ನಮ್ಮ ಮಕ್ಕಳನ್ನ ನಾವು ವಿದ್ಯಾಭ್ಯಾಸಕ್ಕೆ ಸೇರಿಸ್ಬೇಕಂತಂದ್ರೆ ನಾವು ಗುಲ್ಬರ್ಗಕ್ಕೆ ಹೋಗಿ ಸೇರಿಸ್ಬೇಕಾಗಿತ್ತು, ಇಲ್ಲೊಂದು ಧಾರವಾಡಕ್ಕೆ ಹೋಗಿ ಸೇರಿಸ್ಬೇಕಾಗಿತ್ತು. ಇವತ್ತು 4 ವಿಶ್ವವಿದ್ಯಾನಿಲಯದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 86 ವಿಶ್ವವಿದ್ಯಾನಿಲಯಗಳು ಆಗಿದ್ದಾವೆ ಇವತ್ತು. ಇದರಲ್ಲಿ 1ನೇ ಕ್ಲಾಸ್ನಿಂದ PUC ವರೆಗೆ ಇರತಕ್ಕಂಥ 1,17,00,000 ಹುಡುಗರು ಇವತ್ತು ವಿದ್ಯಾಭ್ಯಾಸವನ್ನ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಂದೆ ಇವತ್ತು PUC ಮುಗಿದ ಮೇಲೆ ನೀವು ಡಿಗ್ರಿಗೆ ನಿಮ್ಮ ಆಯ್ಕೆಗಳು ಯಾವಾಗ ಇರ್ತಾವೋ ಅಂತ ಆಯ್ಕೆಗಳನ್ನ ಮಾಡ್ಲಿಕ್ಕಾಗಿನೇ 4,566 ಕಾಲೇಜುಗಳು ಕಾಕಂದ್ ಕುಡಿದಿದ್ದಾವೆ. ಒಟ್ಟಾರೆ ಎಲ್ಲಿಂದವನು ಧೀರನವಲ್ಲ ಶೂರನವಲ್ಲ ಅಂತ ಹೇಳ್ತಾರೆ. ಒಟ್ಟಾಕುದರೆ ಎಲ್ಲಿಂದವನು ಶೂರನವಲ್ಲ ಧೀರನವಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ವಿ. ಅಂದ್ರೆ ಒಂದು ಓದೋ ಪೀರಿಯಡ್ ಇದೆಲ್ಲ ಅಕಾಡೆಮಿಕ್ ಪೀರಿಯಡ್, ಅದರಲ್ಲಿ ನೀವು ಶೂರರಾಗಿ ಹೊರಹೊಮ್ಮಿದ್ದೀರ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂತೀರ ಆ ಪೀರಿಯಡ್ ಏನಿದೆಯಲ್ಲ ಗೋಲ್ಡನ್ ಆಪರ್ಚುನಿಟಿ, ಕೆನಾಟ್ ಬಿ ಬ್ಯಾಕ್. ನೀವು ಮತ್ತೆ ಹೋಗಿ PUC ನಾನು ಓದ್ತೀನಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಲ್ಲ. ಸೊ ನೀವು ಹೇಳ್ಬೇಕಂದ್ರೆ ಕೊಟ್ಟಪ್ಪದ್ರೆ ಅಂದ್ರೆ ಓದಿರೋ ಒಂದು ಸಮಯವನ್ನ ನೀವು ಸಾಧಿಸಿ 100ಕ್ಕೆ 100 ಅಂಕವನ್ನು ಗಳಿಸ್ಕೊಂಡಿದ್ದೀರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಕೊಟ್ಟಪ್ಪದ್ರೆ ವೀರನಲ್ಲ ಶೂರನಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಅನ್ವಯಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸಮಾಜದಲ್ಲಿ ಅನೇಕರು ಇರ್ತಾರೆ, ಎಲ್ಲರೂ ಸಹ ಇಂಥ ಮನೋಭಾವನೆ ಇರಲ್ಲ. ಸಮಾಜದಲ್ಲಿ ಇಂಥ ಒಂದು ಆಪರ್ಚುನಿಟಿ ಸರ್ವ್ ಮಾಡುವಂತ ಅಂದ್ರೆ ಸೇವೆ ಮಾಡುವಂತ ಅವಕಾಶ ಎಲ್ರಿಗೂ ಸಿಗಲ್ಲ. ಆ ಅವಕಾಶ ನಮ್ಮ ಮಲ್ಲಿಕಾರ್ಜುನ್ ಸರ್ ಮತ್ತೆ ಹಾಗೆ ನಮ್ಮ ಅಕ್ಕರಾಗಿರ್ತಕ್ಕಂಥ ಸಪ್ನ ಮಲ್ಲಿಕಾರ್ಜುನ್ ಅವರಿಗೆ ಸಿಕ್ಕಿದೆ. ಅವರು ಧೀರರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಹ ಇವರ ಒಂದು ವಿದ್ಯಾರ್ಥಿನೇ, ಮಲ್ಲಿಕಾರ್ಜುನ್ ಸರ್ ಅವರ ವಿದ್ಯಾರ್ಥಿ. ನಾನು SUGM ಕಾಲೇಜಿನಲ್ಲಿ ಓದಿರೋ ವಿದ್ಯಾರ್ಥಿನೇ. ಅವರ ಹಾದಿಯಲ್ಲಿ ನಾನು ಮುಂದಿನ ದಿನದಲ್ಲಿ ಧೀರನಾಗ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಸಹ ಆಗ್ಲಿಕ್ಕೆ ಬಯಸ್ತೀರಾ? ಓಕೆ. ನೀವು ನಿಮ್ಮ ಅನಿಸಿಕೆ ಹೇಳುವಾಗ ಕೇಳಿಕೊಂಡೆ ನಾನು. ನಿಮ್ಮ ತಂಗಿ, ನಿಮ್ಮ ತಮ್ಮ ಅವ್ರು ಎಲ್ರಿಗೂ ಸಹ 100ಕ್ಕೆ 100 ಅಂಕ ಪಡೆಯಲಿಕ್ಕೆ ನೀವು ಪ್ರೇರಣೆ ಆಗ್ತೀರಿ ಅಂತ ಹೇಳಿದ್ದೀರಾ.